ಧನು ಒಂದು ವಾರದಿಂದ ನೋಡ್ತಾ ಇದ್ದೀನಿ, ಊಟನೂ ಮಾಡಲ್ಲ ಏನಿಲ್ಲ, ಯಾವಾಗಲೂ ಸಪ್ಕಿರ್ತೀಯಲ್ಲಪ್ಪ. ಏನಿಲ್ಲ ಕಣಮ್ಮ, ಆಫೀಸ್ ಟೆನ್ಷನ್ ಇತ್ತು ಅಷ್ಟೇ. ನಾನು ನೀನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಷ್ಟು ದಿನ ಆಯ್ತಪ್ಪ. ಬಾರಪ್ಪ ಇವತ್ತಾರು ಒಟ್ಟಿಗೆ ಕೂತ್ಕೊ ಊಟ ಮಾಡೋಣ. ಅಮ್ಮ ನನಗೆ ಹೊಟ್ಟೆ ಹಸಿತಿಲ್ಲ, ನೀನೇ ಮಾಡ್ಕೊಳಮ್ಮ. ಆಂಟಿ ಧನು ಇಲ್ವಾ? ಒಂದು ವಾರದಿಂದ ಅವ್ನು ಆಫೀಸ್ಗೆ ಬಂದಿರ ಯಾಕಂಟಿ? ಒಂದು ವಾರದಿಂದ ನಾನು ನೋಡ್ತಾ ಇದ್ದೀನಿ ಕಣಪ್ಪ, ಊಟನೂ ಮಾಡಲ್ಲ, ಸರಿಯಾಗಿ ನಿದ್ದೆನೂ ಮಾಡ್ತಾ ಇಲ್ಲ. ಅವನು ಊಟ ಮಾಡದೆ ನೋಡಿ ನನಗೂ ಊಟ ಸೇರ್ತಾ ಇಲ್ಲ ಕಣಪ್ಪ. ಆಂಟಿ ನೀವೇನು ಬೇಜಾರಾಗ್ಬೇಡಿ ಆಂಟಿ, ನಾನು ಮಾತಾಡ್ತೀನಿ ಇವಾಗ. ಲೋ ಮಗ, ನಿಮ್ಮ ಹುಡುಗಿ ಕೈ ಕೊಟ್ಲೋಗ್ಬಿಟ್ಟು ಈ ರೇಂಜ್ಗೆ ಏನು ಡಿಪ್ರೆಷನ್ಗೆ ಹೋಗೋದು? ಅಲ್ಲಿ ನೋಡಿದ್ರೆ ನಿಮ್ಮ ಅಮ್ಮ ಪಾಪ ಊಟ ತಿಂಡಿ ಬಿಡ್ಕೊಂಡು ಕೂತವ್ರಲ್ಲೋ. ಮಗ ನಾನು ಕೈ ಕೊಡ್ತಾಳೆ ಅಂತಲೇ ಅನ್ಕೊಂಡಿಲ್ಲ ಕಣೋ. ಹೆಂಗೆ ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಟ್ರು ಗೊತ್ತಾ? ನಿಜ ನನ್ನ ಲೈಫಲ್ಲಿ ಬದುಕಕ್ಕೆ ಇಷ್ಟ ಇಲ್ಲ ಕಣೋ. ಲೇ ಹುಚ್ಚ, ನಿನಗೋಸ್ಕರ ಜೀವ ಕೊಟ್ಟಿರೋ ಅಪ್ಪ ಅಮ್ಮನ ನೋಡೋ, ಅವಳ ಮೂರನೇ ವ್ಯಕ್ತಿಗೋಸ್ಕರ ಜೀವ ಕೊಡ್ತೀನಿ ಅಂತೀಯಲ್ಲೋ. ಮಗ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣ. ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಬದುಕೋ. ನಿಮ್ಮ ಅಮ್ಮ ಪಾಪ ಒಂದು ವಾರದಿಂದ ಊಟ ಮಾಡಿಲ್ಲ, ನೀನು ಮಾಡಿಲ್ಲ ಅಂತ. ಕರೆಕ್ಟ್ ಮಗ, ನೀನು ಹೇಳಿದ್ದು. ಅಪ್ಪ ಅಮ್ಮನಿಗೋಸ್ಕರ ಬದುಕಬೇಕು. ಈ ಹುಡುಗಿರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಅಮ್ಮ ಹೊಟ್ಟೆ ಹಸಿತೈತೆ, ಊಟ ಹಾಕೊಡಮ್ಮ. ಬಾರಪ್ಪ ನಾನೇ ತಿನ್ನಿಸ್ತೀನಿ.